ಇಲ್ಲ, ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಸರಿ. ನೀವು ಗಮನಿಸ್ತಾ ಬನ್ನಿ, ಇವರು ಯಾವುದೇ ಕಾಯ್ದೆ ಮಾಡಿದ್ರು ಏನೇ ಮಾಡಿದ್ರು ಲೆಫ್ಟಿನೆಂಟ್ ಗವರ್ನರು ಅಡ್ಗಾಲು. ಯಾವ ಮಟ್ಟಕ್ಕೆ ಅಂದ್ರೆ ಒಂದು ಆದೇಶ ಲೆಫ್ಟಿನೆಂಟ್ ಗವರ್ನರ್ ಮಾಡಿರ್ತಕ್ಕಂಥ ತಪ್ಪು ವಿಧಾನಸಭೆಯಲ್ಲಿ ಮಾಡಿರೋದೇ ಸರಿ ಅಂತ ಕೋರ್ಟ್ ತೀರ್ಪು ಬಂದಾಗ ಕಾನೂನಿಗೆ ಬದಲಾವಣೆ ತಂದ್ಬಿಟ್ರು, ಅಲ್ಲಿರ್ತಕ್ಕಂಥ ಕಾನೂನಿಗೆ ಬದಲಾವಣೆ ತಂದ್ಬಿಟ್ರು. ಹಾಗಾಗಿ ಈ ಪಕ್ಷದ್ದು ಈಗ ಎಷ್ಟು 25 ವರ್ಷದಿಂದ ದೆಹಲಿ ಮಹಾನಗರ ಪಾಲಿಕೆ BJP ಕೈಲಿತ್ತು. ಅವ್ರದ್ದು ಕೇಂದ್ರದಲ್ಲಿ ಸರ್ಕಾರ ಇದ್ರೂ ಕೂಡ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಪ್ರಪ್ರಥಮ ಬಾರಿಗೆ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ 7 ಸೀಟ್ 7ಕ್ಕೆ 7 ಕೂಡ BJPನಲ್ಲೇ ಇದ್ರೂ ಮಹಾನಗರ ಪಾಲಿಕೆ BJP ತೆಕ್ಕೆಗೆ ಬಂದಿದೆ. ಈಗ ಪ್ರಪ್ರಥಮ ಬಾರಿಗೆ BJP ಮೇಯರ್ ಆಗಿದ್ದಾರೆ. ಹಾಗಾಗಿ ಇವೆಲ್ಲ ಸಹಜ ಈಗ ಅನಿಸ್ತಕ್ಕಂಥದ್ದು. ನಾನು ಹೇಳ್ತಕ್ಕಂಥದ್ದು ಇಷ್ಟೆಲ್ಲ ಹೇಳ್ತಾರಲ್ವಾ, ಈ ಬದಲಾವಣೆಗಳನ್ನು ಹೀಗೆಲ್ಲ ತಂದ್ರಲ್ವಾ, ನಾವು ಹಿಂದೂಗಳು ಹಿಂದೂ ರಾಷ್ಟ್ರ ಹಿಂದೂ ಪರ ಅಂತ ಹೇಳಿದ್ರಲ್ವಾ. ಈಗ ಕಾಂಗ್ರೆಸ್ನವರು ಸಂವಿಧಾನಕ್ಕೆ ಅನ್ಯಾಯ ಮಾಡಿದ್ರು, ಅದನ್ನ ಸೆಕ್ಯುಲರ್ ಸ್ಟೇಟ್ ಅಂತ ಮಾಡಿದ್ರು, ಮುಸ್ಲಿಮರನ್ನ ಅಥವಾ ಇನ್ನೊಬ್ಬರನ್ನ ಓಲೈಸಕ್ಕೆ ಮಾಡಿದ್ರು ಅಂತ ಹೇಳಿದ್ರಲ್ಲ. ಇವ್ರಿಗೆ ಸಂಪೂರ್ಣ ಬಹುಮತ, ವಿರೋಧ ಪಕ್ಷನೇ ಇರಲಿಲ್ಲ. ಆಗ ಯಾಕೆ ಸೆಕ್ಯುಲರ್ ಸ್ಟೇಟ್ ಅಂತ ತೆಗೆದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಘಟಾನುಘಟಿ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಬೆಳಗ್ಗೆ 8:15 EVM ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಮತಯಂತ್ರಗಳಲ್ಲಿ ಭದ್ರವಾಗಿದೆ ರಾಷ್ಟ್ರ ರಾಜಧಾನಿಯ ಭವಿಷ್ಯ. 19 ಮತ ಎಣಿಕೆ ಕೇಂದ್ರಗಳಲ್ಲಿ ವೋಟ್ ಕೌಂಟಿಂಗ್ ನಡೆಯುತ್ತೆ. ಘಟಾನುಘಟಿಗಳ ಅಭ್ಯರ್ಥಿ ಯಾರ್ಯಾರಿದ್ದಾರೆ ಅವರದ್ದೆಲ್ಲ ಭವಿಷ್ಯ ನಿರ್ಧಾರ ಆಗತ್ತೆ. ಬಿಜೆಪಿ ಇಂದಾನು ಕೂಡ ಆಪ್ ಇಂದಾನು ಕೂಡ ಇಲ್ಲಿ ನೇರ ಹಣಾಹಣಿ ಬಿಜೆಪಿ ಮತ್ತು ಆಪ್ ಮಧ್ಯೆ ಕಾಣ್ತಾ ಇದೆ. ಆದ್ರೂ ಕೂಡ ಅಲ್ಲಿ ತ್ರಿಕೋನ ಸ್ಪರ್ಧೆ ಅಂತಾನೆ ಹೇಳಬೇಕು. ಕಾಂಗ್ರೆಸ್ ಕೂಡ ತನ್ನ ಅಭ್ಯರ್ಥಿಗಳನ್ನ ಕೆಲವು ಕಡೆ ಆದ್ರೂ ಪ್ರಬಲ ಅಭ್ಯರ್ಥಿಗಳನ್ನ ಹಾಕಿದೆ. ಬಹಳ ನೇರವಾದಂತ ಇಂಪಾರ್ಟೆಂಟ್ ಆದಂತ ಒಂದು ಆರೋಪನ ನಂಜಪ್ಪ ಕಾಳೇಗೌಡ ಅವರು ಮಾಡ್ತಾ ಇದ್ದಾರೆ. ವೆರಿ ಮೇಜರ್ ಅಲಿಗೇಷನ್. ಪ್ರಧಾನಿಗಳು ಅಥವಾ ಬಿಜೆಪಿ ಆಪನ್ನ ನುಂಗಾಗ್ತಾ ಇದೆ, ಫ್ಯಾಕ್ಟ್ ಅದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನುಂಗಾಗ್ತಾ ಇದೆ ಬಿಜೆಪಿ. ನೀವು ಅಧಿಕಾರದಲ್ಲಿ ಇರೋಕ್ಕೋಸ್ಕರ ಆಪನ್ನ ನೀವು ನಾಶ ಮಾಡಿದ್ರಿ ಆರೋಪ. ಅಲ್ಲ, ಅದನ್ನೇನೆ ಬರೀ ಕೇಜ್ರಿವಾಲ್ಗೆ ಮಾತ್ರ ನಯವಂಚಕತನ, ನಾಟಕ, ಸುಳ್ಳು, ಮೋಸ ಇತ್ತು. ಅದು ನಿಧಾನಕ್ಕೆ ಅವ್ರ ಪಕ್ಷದ ಎಲ್ಲರ ಕಡೆಗೂ ಇಳ್ಕೊಂಡ್ ಬರ್ತಾ ಇದೆ. ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಯಾವಾಗ ಇದು ಅಣ್ಣಾ ಹಜಾರೆ ಅವರ ಮೂವ್ಮೆಂಟ್ ಶುರುವಾಯಿತು. ಮೂವ್ಮೆಂಟ್ ಶುರುವಾಗಬೇಕಾದ್ರೆ ಅಣ್ಣಾ ಹಜಾರೆ ಸ್ಪಷ್ಟವಾಗಿ ಹೇಳಿದ್ರು, ನಮ್ದು ರಾಜಕೀಯ ಸಂಘಟನೆ ರಾಜಕಾರಣಕ್ಕೆ ಹೋಗೋದೇ ಇಲ್ಲ ಅಂತೇಳಿ ಪಬ್ಲಿಕ್ ಆಗಿ ಅನೌನ್ಸ್ ಮಾಡಿದ್ರು. ಇದು ಕೇಜ್ರಿವಾಲ್, ನಾನು ಯಾವುದೇ ಕಾರಣಕ್ಕೂ ರಾಜಕಾರಣಕ್ಕೆ ಹೋಗಲ್ಲ ಆಯ್ತು. ಅದಾದ್ಮೇಲೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ಸಹವಾಸ ಮಾಡಲ್ಲ, ಕಾಂಗ್ರೆಸ್ ಎಲ್ಲ ಭ್ರಷ್ಟರು, ಸುಳ್ಳು, ಮೋಸಗಾರರು ಅಂತೇಳಿ. ಅದಾದ್ಮೇಲೆ ಶೀಲಾ ದೀಕ್ಷಿತ್ ಆಗಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಅವ್ರ ಮನೆ AC ಎಣಿಸಿದ್ರು. 12 AC ಇದೆಯಲ್ರಿ ಶೀಲಾ ದೀಕ್ಷಿತ್ ಮನೇಲಿ, ಹೆಂಗ್ರಿ ಬದುಕಿರ್ತಾರೆ ಟ್ಯಾಕ್ಸ್ ಪೇಯರ್ ದುಡ್ಡೊಳಗಡೆಗೆ ಅಂತೇಳಿ 12 AC ಈ ಮನುಷ್ಯ ಆವಾಗ ಮಕ್ಕಳ ಮೇಲೆ ಪ್ರಮಾಣ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್, ನನ್ನ ಮಕ್ಕಳ ಹಣೆಗೂ ನಾನು ಸರ್ಕಾರಿ ಬಂಗ್ಲೆ ತಗೊಳ್ಳಲ್ಲ, ಸೆಕ್ಯೂರಿಟಿ ತಗೊಳ್ಳಲ್ಲ, ಕಾರ್ ತಗೊಳ್ಳಲ್ಲ ಅಂತೇಳಿ. ಏನಾಗಿದ್ದದು? ಆಶೀಶ್ ಮಹಲ್ ನೋಡಿದ್ರ 12 AC ಆ ತಾಯಿ ಮೇಲೆ ಆರೋಪ ಮಾಡಿದವ್ರಿಗೆ ಒಂದು 100 AC ಪ್ಲಾಂಟ್ ಒಳಗಡೆಗೆ 8 ಸರ್ಕಾರಿ ಬಂಗ್ಲೆಗಳಿತ್ತು. 8 ಸರ್ಕಾರಿ ಬಂಗ್ಲೆಗಳನ್ನ ಬೀಳ್ಸಿ ಇವರು ಆಶೀಶ್ ಮಹಲ್ ಅನ್ನ ಕಟ್ಟಿದ್ದು. ಸೆಕ್ಯೂರಿಟಿ ಕೇವಲ ಇದರೊಳಗಡೆ Z+ ಅಲ್ಲ, ಡೆಲ್ಲಿನಲ್ಲ, ಪಂಜಾಬ್ Z+ ಸೆಕ್ಯೂರಿಟಿ ಸಪರೇಟ್ ಆ ಸ್ಟೇಟ್ ಗೌರ್ಮೆಂಟ್ ಇಂದ ಮಾಡಿದ್ದೆಲ್ಲವೂ ಅನಾಚಾರ. ಅದಾದ್ಮೇಲೆ ನೋಡಿ, ಇವ್ರೇನೋ ಹೇಳ್ತಿದ್ರಲ್ಲ, LG ಹೇಳೋದು, ಅದು ಹೇಳೋದು, ಇದು ಹೇಳೋದು ಕೇಸ್ ಅಂತೇಳಿ. ಲೋಯರ್ ಕೋರ್ಟಿಂದ ಹಿಡ್ಕೊಂಡು ಲೋಯರ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು, ಯಾವುದೇ ಕೋರ್ಟ್ ಕೂಡ ಇವ್ರ ಮೇಲೆ ಇರ್ತಕ್ಕಂಥ FIR ಸ್ಕ್ವಾಶ್ ಮಾಡಲಿಲ್ಲ. ಸತ್ಯೇಂದ್ರ ಜೈನ್ ಮೇಲೆ ಇರ್ತಕ್ಕಂಥ FIR ಆಗಿರ್ಬೋದು, ಮನೀಶ್ ಸಿಸೋಡಿಯಾ ಮೇಲೆ ಇರ್ತಕ್ಕಂಥ FIR ಆಗಿರ್ಬೋದು, ಯಾವುದೇ ಆರೋಪನೆ ಯಾವ ಕೋರ್ಟ್ ಬಹಿರಂಗ ಯಾವ ಕೋರ್ಟ್ ಕ್ಯಾನ್ಸಲ್ ಮಾಡೇ ಇಲ್ಲ. ಅಂದ್ರೆ ಎಲ್ಲ ಆರೋಪಿಗಳು ನಿಜ. ನೋಡಿ, ಬೇಲ್ ಸಿಗುತ್ತೆ, ಅದೊಂದು ಇದು ಪ್ರೊಸೀಜರ್ ಅಷ್ಟೇ, ಕಾನೂನು ಪ್ರೊಸೀಜರ್. ಅದು ಮಾಡಿರ್ತಕ್ಕಂಥ ನಯವಂಚಕತನವನ್ನ ಇದಕ್ಕೆ ಯಾವತ್ತೂ ಜನ ಸ್ವಲ್ಪ ಭ್ರಷ್ಟಾಚಾರ ಒಪ್ಕೊಂಡ್ಬಿಡ್ತಾರೆ, ಕೆಲವು ಅರಾಜಕತೆ ಒಪ್ಕೊಂಡ್ಬಿಡ್ತಾರೆ, ಹೆಚ್ಚು ಕಡಿಮೆ ಮಾಡ್ತಾರೆ. ಆದ್ರೆ ನಂಬಿಸಿ ಕುತ್ತಿಗೆ ಕೊಯ್ಯೋದಿದೆಯಲ್ಲ, ಇದನ್ನ ಯಾವ ಜನ ಕೂಡ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಇದೇ ರೀತಿಯಾಗಿದ್ದು ನೀವು ಯಾವಾಗ 1984ರಲ್ಲಿ ರಾಜೀವ್ ಗಾಂಧಿ ಅವರು ಬಂದಾಗ 414 ಸೀಟು ಲಕ್ಷ್ಮಿ ಅವರೇ, ಮ್ಯಾಸಿವ್ ಮ್ಯಾಂಡೇಟು, ಮಿಸ್ಟರ್ ಕ್ಲೀನ್ ಅಂತ ಬಂದ್ರು. ಯಾವಾಗ ಬೋಫೋರ್ಸ್ ಆಚೆ ಕಡೆಗೆ ಬಂತು 89ರಲ್ಲಿ ಮುಳುಗೋಯ್ತು ಕಾಂಗ್ರೆಸ್ ಪಕ್ಷ. ಇವತ್ತು ಆ ಕಪ್ಪು ಚುಕ್ಕಿಯಿಂದ ಆಚೆ ಕೊಡಬೇಕಾಗಿಲ್ಲ. ಇವ್ರು ಬಂದಿದ್ದರು, ನಾನೊಬ್ಬ ಸ್ಪಷ್ಟ, ನಾನೊಬ್ಬ ಲಂಚ ಮುಟ್ಟಲ್ಲ, ನಾನೊಬ್ಬ ಯಾರನ್ನೂ ಮಾಡೋಕ್ಕಿಲ್ಲ ಅಂತೇಳಿ ಮೊದಲನೇ ಎಲೆಕ್ಷನ್ ಎಲ್ಲ ಕಾಂಗ್ರೆಸ್ ರಿಪೋರ್ಟ್ ತಗೊಂಡ್ರು. ಅದಾದ್ಮೇಲೆ ಮಾಡಿದ್ದೆಲ್ಲವನ್ನು ಯಾವುದೇ ಕೇಸನ್ನು ತೆಗೆದುಕೊಂಡಾಗಿ ನೀವು ಯಾವುದು ಶಿಶಮಹಲ್ ಕೇಸ್ ಇರ್ಬೋದು, ಇದ್ರದ್ದು ಡೆಲ್ಲಿ ಜಲಮಂಡಲಿ ಕೇಸ್ ಇರ್ಬೋದು,
ಆಮೇಲೆ ಯಾವುದು ಇದ್ರದ್ದು ಲಿಕ್ಕರ್ ಹಗರಣಗಳಿರ್ಬೋದು, ಎಜುಕೇಷನ್ ಹಗರಣಗಳಿರ್ಬೋದು, ಎಲ್ಲ ಹಗರಣಗಳು ನೂರಾರು ಕೋಟಿ ಲೂಟಿ ಮಾಡಿ ಇಟ್ಟಿದ್ದು. ಅದಾದ್ಮೇಲೆ ಇವರೇ ಹೇಳುದು ಕಡೆ ಎಲೆಕ್ಷನ್ ಟೈಮಲ್ಲಿ 2025 ವರ್ಷದೊತ್ತಿಗೆ ನಿರ್ಮಾಣದೊಳಗಡೆಗೆ ನಾನೇ ಹೋಗಿ ಮುಳುಗುವಷ್ಟು ಕ್ಲೀನ್ ಆಗಿಲ್ಲ, ನನಗೆ ಓಟ್ ಕೊಡಬೇಡಿ ಅಂತೇಳಿ. ನಾಚಿಕೆ ಮಾನ ಮರ್ಯಾದೆ ಇದೆಯಂತೆ ಕೇಜ್ರಿವಾಲ್, ಯಾಕ್ರಿ ಓಟ್ ಕೇಳ್ತಾ ಇದ್ದೀರಾ? ಇವರೇ ಹೇಳಿದ್ರು ತಾನೆ 25 ಕ್ಲೀನ್ ಆಗಿಲ್ಲ, ನನಗೆ ಓಟೇ ಹಾಕ್ಬೇಡಿ ಅಂತ ಹೇಳಿದ್ರು. ಪದಚೇರಿನಿಂದ ಹೇಳಿದ್ರು ನನ್ನಿಂದ ಏನಾದ್ರು ತಪ್ಪಾದ್ರೆ ನೀವು ಓಟ್ ಹಾಕ್ಬೇಡಿ, ಎಲ್ಲ ರಸ್ತೆಗಳನ್ನು ಸರಿ ಮಾಡಿಲ್ಲ ಅಂತೇಳಿ ನಾವು ಓಟ್ ಹಾಕ್ಬೇಡಿ ಅಂತೇಳಿ. ನೀರಿಲ್ಲ, ರಸ್ತೆ ಇಲ್ಲ, ಗಾರ್ಬೇಜ್ ಅಂತ ತುಟ್ಟಿ ತುಳುಕ್ತಾ ಇದೆ. ಇವತ್ತು ನಾನು ಇನ್ನೂ ರಿಸಲ್ಟ್ ಬರೋದಕ್ಕೆ ಯಾವ್ದು ಎಕ್ಸಿಟ್ ಪೋಲ್ ರಿಸಲ್ಟ್ ಬರೋಕ್ಕೆ ಮುಂಚೆ ನಾನು ಒಂದು ಚಾನಲ್ ಹೇಳಿದ್ದೆ, ಕನಿಷ್ಠ ಪಕ್ಷ ಬಿಜೆಪಿಗೆ 52 ಸೀಟ್ ಬರುತ್ತೆ ಅಂತೇಳಿ. ಕನಿಷ್ಠ ಬಿಜೆಪಿ ಸ್ಟಾರ್ಟ್ ಆಗೋದು ಕನಿಷ್ಠ. ಅಕಸ್ಮಾತ್ ಏನಾದ್ರು ಮಾತಾಡಿ ಇದ್ರೆ ಇಲ್ಲೇ ಚಾಲೆಂಜ್ ಮಾಡಿ ಹೇಳಿ, ಕನಿಷ್ಠ 52. ಯಾಕೆ ಜನಕ್ಕೆ ಇಷ್ಟೊಂದು ಅಸಹ್ಯ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಆ ಮನುಷ್ಯನ ನಯವಂಚಕತನ ಇವತ್ತು ಇಡೀ ದಿಲ್ಲಿ ಜನತೆಗೆ ಗೊತ್ತಾಗಿದೆ, ದೇಶಕ್ಕೆ ಗೊತ್ತಾಗಿದೆ. ಓಕೆ 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 ಚಂದ್ರಶೇಖರ್ ಸರ್, ವಾಪಸ್ ಬರ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಷ್ಟ್ರ ರಾಜಧಾನಿಯ ಫಲಿತಾಂಶ ಕೆಲ ಕ್ಷಣಗಳಲ್ಲೇ ಹೊರ ಬೀಳುತ್ತೆ, ಅದಕ್ಕೆ ಸಿದ್ಧತೆಗಳು, ಭದ್ರತೆ ಯಾವ ರೀತಿ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಮತ್ತೊಂದು ಅಪ್ಡೇಟ್ ಅದರ ಮಧ್ಯೆ, ಆಮ್ ಆದ್ಮಿ ಪಾರ್ಟಿ, ಬಿಜೆಪಿ, ಕಾಂಗ್ರೆಸ್ನಿಂದ ಗ್ಯಾರಂಟಿಗಳ ಸುರಿಮಳೆ, ಗ್ಯಾರಂಟಿಗಳ ಕೈ ಹಿಡಿತಾನ ದೆಹಲಿ ಮತದಾರ, ಇದೇ ಬಹಳ ಕುತೂಹಲ ಇರೋದು. ಕೇಜ್ರಿವಾಲ್ ವರ್ಸಸ್ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ, ಯಾರಿಗೆ ಜೈಕಾರ ಹಾಕ್ತಾನೆ ದೆಹಲಿ ಮತದಾರ? ಮತಕೇಂದ್ರಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಸರಿಯಾಗಿ 8 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಮೊದಲು ಅಂಚೆ ಮತ ಎಣಿಕೆ ಕಾರ್ಯ ಆಗುತ್ತೆ, ಆ ನಂತರ ಮತಯಂತ್ರದ ಮತ ಎಣಿಕೆ ಕಾರ್ಯಗಳು ಆರಂಭ ಆಗುತ್ತೆ. ಇಲ್ಲ, ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ನೀವು ಗಮನಿಸ್ತಾ ಬನ್ನಿ, ಇವರು ಯಾವುದೇ ಕಾಯ್ದೆ ಮಾಡಿದ್ರು, ಏನೇ ಮಾಡಿದ್ರು ಲೆಫ್ಟಿನೆಂಟ್ ಗವರ್ನರು ಅಡ್ಗಾಲು. ಯಾವ ಮಟ್ಟಕ್ಕೆ ಅಂದ್ರೆ, ಒಂದು ಆದೇಶ ಲೆಫ್ಟಿನೆಂಟ್ ಗವರ್ನರ್ ಮಾಡಿರ್ತಕ್ಕಂಥ ತಪ್ಪು ವಿಧಾನಸಭೆಯಲ್ಲಿ ಮಾಡಿರೋದೇ ಸರಿ ಅಂತ ಕೋರ್ಟ್ ತೀರ್ಪು ಬಂದಾಗ ಕಾನೂನಿಗೆ ಬದಲಾವಣೆ ತಂದ್ಬಿಟ್ರು, ಅಲ್ಲಿರ್ತಕ್ಕಂಥ ಕಾನೂನಿಗೆ ಬದಲಾವಣೆ ತಂದುಬಿಟ್ರು. ಹಾಗಾಗಿ ಈ ಪಕ್ಷದ್ದು ಈಗ ಎಷ್ಟು 25 ವರ್ಷದಿಂದ ದೆಹಲಿ ಮಹಾನಗರ ಪಾಲಿಕೆ ಬಿಜೆಪಿ ಕೈಲಿತ್ತು. ಅವ್ರದ್ದು ಕೇಂದ್ರದಲ್ಲಿ ಸರ್ಕಾರ ಇದ್ರೂ ಕೂಡ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ, ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಪ್ರಪ್ರಥಮ ಬಾರಿಗೆ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ 7 ಸೀಟ್ 7ಕ್ಕೆ 7 ಕೂಡ ಬಿಜೆಪಿನಲ್ಲೇ ಇದ್ರೂ ಮಹಾನಗರ ಪಾಲಿಕೆ ಬಿಜೆಪಿ ತೆಕ್ಕೆಗೆ ಬಂದಿದೆ. ಈಗ ಪ್ರಪ್ರಥಮ ಬಾರಿಗೆ ಬಿಜೆಪಿ ಮೇಯರ್ ಆಗಿದ್ದಾರೆ. ಹಾಗಾಗಿ ಇವೆಲ್ಲ ಸಹಜ ಈಗ ಅನಿಸ್ತಕ್ಕಂಥದ್ದು. ನಾನು ಹೇಳ್ತಕ್ಕಂಥದ್ದು, ಇಷ್ಟೆಲ್ಲ ಹೇಳ್ತಾರಲ್ವಾ, ಈ ಬದಲಾವಣೆಗಳನ್ನು ಹೀಗೆಲ್ಲ ತಂದ್ರಲ್ವಾ, ನಾವು ಹಿಂದೂಗಳು, ಹಿಂದೂ ರಾಷ್ಟ್ರ, ಹಿಂದೂ ಪರ ಅಂತ ಹೇಳಿದ್ರಲ್ವಾ. ಈಗ ಕಾಂಗ್ರೆಸ್ನವರು ಸಂವಿಧಾನಕ್ಕೆ ಅನ್ಯಾಯ ಮಾಡಿದ್ರು, ಅದನ್ನ ಸೆಕ್ಯುಲರ್ ಸ್ಟೇಟ್ ಅಂತ ಮಾಡಿದ್ರು, ಮುಸ್ಲಿಮರನ್ನ ಅಥವಾ ಇನ್ನೊಬ್ಬರನ್ನ ಓಲೈಸಕ್ಕೆ ಮಾಡಿದ್ರು ಅಂತ ಹೇಳಿದ್ರಲ್ಲ. ಇವ್ರಿಗೆ ಸಂಪೂರ್ಣ ಬಹುಮತ, ವಿರೋಧ ಪಕ್ಷನೇ ಇರಲಿಲ್ಲ. ಯಾಕೆ ಸೆಕ್ಯುಲರ್ ಸ್ಟೇಟ್ ಅಂತ ತೆಗೆದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಘಟಾನುಘಟಿ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಬೆಳಗ್ಗೆ 8:15 ಇವಿಎಂ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಮತಯಂತ್ರಗಳಲ್ಲಿ ಭದ್ರವಾಗಿದೆ ರಾಷ್ಟ್ರ ರಾಜಧಾನಿಯ ಭವಿಷ್ಯ. 19 ಮತ ಎಣಿಕೆ ಕೇಂದ್ರಗಳಲ್ಲಿ ವೋಟ್ ಕೌಂಟಿಂಗ್ ನಡೆಯುತ್ತೆ. ಘಟಾನುಘಟಿಗಳ ಅಭ್ಯರ್ಥಿ ಯಾರ್ಯಾರಿದ್ದಾರೆ ಅವರದ್ದೆಲ್ಲ ಭವಿಷ್ಯ ನಿರ್ಧಾರ ಆಗತ್ತೆ. ಬಿಜೆಪಿಯಿಂದಾನು ಕೂಡ, ಆಪ್ ಇಂದಾನು ಕೂಡ ಇಲ್ಲಿ ನೇರ ಹಣಾಹಣಿ ಬಿಜೆಪಿ ಮತ್ತು ಆಪ್ ಮಧ್ಯೆ ಕಾಣ್ತಾ ಇದೆ. ಆದ್ರೂ ಕೂಡ ಅಲ್ಲಿ ತ್ರಿಕೋನ ಸ್ಪರ್ಧೆ ಅಂತಾನೆ ಹೇಳಬೇಕು. ಕಾಂಗ್ರೆಸ್ ಕೂಡ ತನ್ನ ಅಭ್ಯರ್ಥಿಗಳನ್ನ, ಕೆಲವು ಕಡೆ ಆದ್ರೂ ಪ್ರಬಲ ಅಭ್ಯರ್ಥಿಗಳನ್ನ ಹಾಕಿದೆ. ಬಹಳ ನೇರವಾದಂತ ಇಂಪಾರ್ಟೆಂಟ್ ಆದಂತ ಒಂದು ಆರೋಪನ ನಂಜಪ್ಪ ಕಾಳೇಗೌಡ ಅವರು ಮಾಡ್ತಾ ಇದ್ದಾರೆ. ದೊಡ್ಡ ಮೀನು ಸಣ್ಣ ಮೀನನ್ನ ವೆರಿ ಮೇಜರ್ ಅಲಿಗೇಷನ್. ಪ್ರಧಾನಿಗಳು ಅಥವಾ ಬಿಜೆಪಿ ಆಪನ್ನ ನುಂಗಾಗ್ತಾ ಇದೆ, ಫ್ಯಾಕ್ಟ್ ಅದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನುಂಗಾಗ್ತಾ ಇದೆ ಬಿಜೆಪಿ. ನೀವು ಅಧಿಕಾರದಲ್ಲಿ ಇರೋಕ್ಕೋಸ್ಕರ ಆಪನ್ನ ನೀವು ನಾಶ ಮಾಡಿದ್ರಿ ಆರೋಪ. ಅಲ್ಲ, ಅದನ್ನೇ ಬರೀ ಕೇಜ್ರಿವಾಲ್ಗೆ ಮಾತ್ರ ನಯವಂಚಕತನ, ನಾಟಕ, ಸುಳ್ಳು, ಮೋಸ ಇತ್ತು. ಅದು ನಿಧಾನಕ್ಕೆ ಅವ್ರ ಪಕ್ಷದ ಎಲ್ಲರ ಕಡೆಗೂ ಇಳ್ಕೊಂಡ್ ಬರ್ತಾ ಇದೆ. ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಯಾವಾಗ ಇದು ಅಣ್ಣಾ ಹಜಾರೆ ಅವರ ಮೂವ್ಮೆಂಟ್ ಶುರುವಾಯಿತು. ಮೂವ್ಮೆಂಟ್ ಶುರು ಹೋಗ್ಬೇಕಾದ್ರೆ ಅಣ್ಣಾ ಹಜಾರೆ ಸ್ಪಷ್ಟವಾಗಿ ಹೇಳಿದ್ರು, ನಮ್ದು ರಾಜಕೀಯ ಸಂಘಟನೆ ರಾಜಕಾರಣಕ್ಕೆ ಹೋಗೋದೇ ಇಲ್ಲ ಅಂತೇಳಿ ಪಬ್ಲಿಕ್ ಆಗಿ ಅನೌನ್ಸ್ ಮಾಡಿದ್ರು. ಕೇಜ್ರಿವಾಲ್, ನಾನು ಯಾವುದೇ ಕಾರಣಕ್ಕೂ ರಾಜಕಾರಣಕ್ಕೆ ಹೋಗಲ್ಲ ಆಯ್ತು. ಅದಾದ್ಮೇಲೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ಸಹವಾಸ ಮಾಡಲ್ಲ, ಕಾಂಗ್ರೆಸ್ ಎಲ್ಲ ಭ್ರಷ್ಟರು, ಸುಳ್ಳು, ಮೋಸಗಾರರು ಅಂತೇಳಿ. ಅದಾದ್ಮೇಲೆ ಶೀಲಾ ದೀಕ್ಷಿತ್ ಆಗಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಅವ್ರ ಮನೆ AC ಎಣಿಸಿದ್ರು. 12 AC ಇದೆಯಲ್ರಿ ಶೀಲಾ ದೀಕ್ಷಿತ್ ಮನೇಲಿ, ಹೆಂಗ್ರಿ ಬದುಕಿರ್ತಾರೆ ಟ್ಯಾಕ್ಸ್ ಪೇಯರ್ ದುಡ್ಡೊಳಗಡೆಗೆ ಅಂತೇಳಿ. 12 AC ಈ ಮನುಷ್ಯ ಆವಾಗ ಮಕ್ಕಳ ಮೇಲೆ ಪ್ರಮಾಣ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್, ನನ್ನ ಮಕ್ಕಳ ಹಣೆಗೂ ನಾನು ಸರ್ಕಾರಿ ಬಂಗ್ಲೆ ತಗೊಳ್ಳಲ್ಲ, ಸೆಕ್ಯೂರಿಟಿ ತಗೊಳ್ಳಲ್ಲ, ಕಾರ್ ತಗೊಳ್ಳಲ್ಲ ಅಂತೇಳಿ.
ಏನಾಗಿದ್ದದು ಆ ಶೀಶ್ ಮಹಲ್ ನೋಡಿದ್ರ 12 AC ಆ ತಾಯಿ ಮೇಲೆ ಆರೋಪ ಮಾಡಿದವ್ರಿಗೆ ಒಂದು 100 AC ಪ್ಲಾಂಟ್ ಒಳಗಡೆಗೆ 8 ಸರ್ಕಾರಿ ಬಂಗ್ಲೆಗಳಿತ್ತು. 8 ಸರ್ಕಾರಿ ಬಂಗ್ಲೆಗಳನ್ನ ಬೀಳ್ಸಿ ಇವರು ಶೀಶ್ ಮಹಲ್ ಅನ್ನ ಕಟ್ಟಿದ್ದು. ಸೆಕ್ಯೂರಿಟಿ ಕೇವಲ ಇದರೊಳಗಡೆ ಜೆಡ್ ಪ್ಲಸ್ ಅಲ್ಲ, ಡೆಲ್ಲಿನಲ್ಲ, ಪಂಜಾಬ್ ಜೆಡ್ ಪ್ಲಸ್ ಸೆಕ್ಯೂರಿಟಿ ಸಪರೇಟ್ ಆ ಸ್ಟೇಟ್ ಗೌರ್ಮೆಂಟ್ ಇಂದ ಮಾಡಿದ್ದೆಲ್ಲವೂ ಅನಾಚಾರ. ಅದಾದ್ಮೇಲೆ ನೋಡಿ ಇವ್ರೇನೋ ಹೇಳ್ತಿದ್ರಲ್ಲ, LG ಹೇಳೋದು ಅದು ಹೇಳೋದು ಇದು ಹೇಳೋದು ಕೇಸ್ ಅಂತೇಳಿ, ಲೋಯರ್ ಕೋರ್ಟಿಂದ ಹಿಡ್ಕೊಂಡು ಲೋಯರ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಯಾವುದೇ ಕೋರ್ಟ್ ಕೂಡ ಇವ್ರ ಮೇಲೆ ಇರ್ತಕ್ಕಂಥ FIR ಸ್ಕ್ವಾಶ್ ಮಾಡಲಿಲ್ಲ. ಸತ್ಯೇಂದ್ರ ಜೈನ್ ಮೇಲೆ ಇರ್ತಕ್ಕಂಥ FIR ಆಗಿರ್ಬೋದು, ಮನೀಶ್ ಸಿಸೋಡಿಯಾ ಮೇಲೆ ಇರ್ತಕ್ಕಂಥ FIR ಆಗಿರ್ಬೋದು, ಯಾವುದೇ ಆರೋಪನೆ ಯಾವ ಕೋರ್ಟ್ ಬಹಿರಂಗ ಯಾವ ಕೋರ್ಟ್ ಕ್ಯಾನ್ಸಲ್ ಮಾಡೇ ಇಲ್ಲ. ಅಂದ್ರೆ ಎಲ್ಲ ಆರೋಪಿಗಳು ನಿಜ. ನೋಡಿ ಬೇಲ್ ಸಿಗುತ್ತೆ, ಅದೊಂದು ಇದು ಪ್ರೊಸೀಜರ್ ಅಷ್ಟೇ, ಕಾನೂನು ಪ್ರೊಸೀಜರ್. ಅದು ಮಾಡಿರ್ತಕ್ಕಂಥ ನಯವಂಚಕತನವನ್ನ ಇದಕ್ಕೆ ನಾನು ಯಾವತ್ತೂ ಜನ ಸ್ವಲ್ಪ ಭ್ರಷ್ಟಾಚಾರ ಒಪ್ಕೊಂಡ್ಬಿಡ್ತಾರೆ, ಕೆಲವು ಅರಾಜಕತೆ ಒಪ್ಕೊಂಡ್ಬಿಡ್ತಾರೆ, ಹೆಚ್ಚು ಕಡಿಮೆ ಮಾಡ್ತಾರೆ. ಆದರೆ ನಂಬಿಸಿ ಕುತ್ತಿಗೆ ಕೊಯ್ಯೋದಿದೆಯಲ್ಲ, ಇದನ್ನ ಯಾವ ಜನ ಕೂಡ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಇದೇ ರೀತಿಯಾಗಿದ್ದು ನೀವು ಯಾವಾಗ 1984 ರಾಜೀವ್ ಗಾಂಧಿ ಅವರು ಬಂದಾಗ 414 ಸೀಟು ಲಕ್ಷ್ಮಿ ಅವರೇ ಮ್ಯಾಸಿವ್ ಮ್ಯಾಂಡೇಟು ಮಿಸ್ಟರ್ ಕ್ಲೀನ್ ಅಂತ ಬಂದರು. ಯಾವಾಗ ಬೋಫೋರ್ಸ್ ಆಚೆ ಕಡೆಗೆ ಬಂತು 89ರಲ್ಲಿ ಮುಳುಗೋಯ್ತು ಕಾಂಗ್ರೆಸ್ ಪಕ್ಷ. ಇವತ್ತು ಆ ಕಪ್ಪು ಚುಕ್ಕಿಯಿಂದ ಆಚೆ ಕೊಡಬೇಕಾಗಿಲ್ಲ. ಇವ್ರು ಬಂದಿದ್ದರು ನಾನೊಬ್ಬ ಸ್ಪಷ್ಟ, ನಾನೊಬ್ಬ ಲಂಚ ಮುಟ್ಟಲ್ಲ, ನಾನೊಬ್ಬ ಯಾರನ್ನೂ ಮಾಡೋಕ್ಕಿಲ್ಲ ಅಂತೇಳಿ ಮೊದಲನೇ ಎಲೆಕ್ಷನ್ ಅಲ್ಲ ಕಾಂಗ್ರೆಸ್ ರಿಪೋರ್ಟ್ ತಗೊಂಡ್ರು. ಅದಾದ್ಮೇಲೆ ಮಾಡಿದ್ದೆಲ್ಲವನ್ನು ಯಾವುದೇ ಕೇಸನ್ನು ತೆಗೆದುಕೊಂಡಾಗಿ ನೀವು ಯಾವುದು ಶೀಶಮಹಲ್ ಕೇಸ್ ಇರ್ಬೋದು, ಇದ್ರದ್ದು ಡೆಲ್ಲಿ ಜಲಮಂಡಲಿ ಕೇಸ್ ಇರ್ಬೋದು, ಆಮೇಲೆ ಯಾವುದು ಇದ್ರದ್ದು ಲಿಕ್ಕರ್ ಹಗರಣಗಳಿರ್ಬೋದು, ಎಜುಕೇಷನ್ ಹಗರಣಗಳಿರ್ಬೋದು, ಎಲ್ಲ ಹಗರಣಗಳು 100 ಕೋಟಿ ಲೂಟಿ ಮಾಡಿ ಇಟ್ಟಿದ್ದು. ಅದಾದ್ಮೇಲೆ ಇವರೇ ಹೇಳುದು ಕಡೆ ಎಲೆಕ್ಷನ್ ಟೈಮಲ್ಲಿ 2025 ಅಷ್ಟೊತ್ತಿಗೆ ನಿರ್ಮಾಣದೊಳಗಡೆಗೆ ನಾನೇ ಹೋಗಿ ಮುಳುಗುವಷ್ಟು ಕ್ಲೀನ್ ಆಗಿಲ್ಲ, ನನಗೆ ಓಟ್ ಕೊಡಬೇಡಿ ಅಂತೇಳಿ. ನಾಚಿಕೆ ಮಾನ ಮರ್ಯಾದೆ ಇದೆಯಂತ ಕೇಜ್ರಿವಾಲ್ ಯಾಕೆ ಓಟ್ ಕೇಳ್ತಾ ಇದ್ದೀರಾ? ಇವರೇ ಹೇಳಿದ್ರು ತಾನೆ 22 ಕ್ಲೀನ್ ಆಗಿಲ್ಲ, ನನಗೆ ಓಟೇ ಹಾಕಬೇಡಿ ಅಂತ ಹೇಳಿದ್ರು. ಮತ್ತೆ ಚಿರಂಜೀವಿ ಹೇಳಿದ್ರು ನನ್ನಿಂದ ಏನೋ ತಪ್ಪಾದ್ರೆ ನೀವು ಓಟ್ ಹಾಕ್ಬೇಡಿ, ಎಲ್ಲ ರಸ್ತೆಗಳನ್ನು ಸರಿ ಮಾಡಿಲ್ಲ ಅಂತೇಳಿ ನಾವು ಓಟ್ ಹಾಕ್ಬೇಡಿ ಅಂತೇಳಿ. ನೀರಿಲ್ಲ, ರಸ್ತೆ ಇಲ್ಲ, ಗಾರ್ಬೇಜ್ ಅಂತ ತುಟ್ಟಿ ತುಳುಕ್ತಾ ಇದೆ. ಇವತ್ತು ನಾನು ಇನ್ನೂ ರಿಸಲ್ಟ್ ಬರೋದಕ್ಕೆ ಯಾವ್ದು ಎಕ್ಸಿಟ್ ಪೋಲ್ ರಿಸಲ್ಟ್ ಬರೋಕ್ಕೆ ಮುಂಚೆ ನಾನು ಒಂದು ಚಾನಲ್ ಹೇಳಿದ್ದೆ, ಕನಿಷ್ಠ ಪಕ್ಷ ಬಿಜೆಪಿಗೆ 52 ಸೀಟ್ ಬರುತ್ತೆ ಅಂತೇಳಿ. ಕನಿಷ್ಠ ಬಿಜೆಪಿ ಸ್ಟಾರ್ಟ್ ಆಗೋದು ಕನಿಷ್ಠ. ಅಕಸ್ಮಾತ್ ಏನಾದ್ರು ಇದ್ರೆ ಇಲ್ಲೇ ಚಾಲೆಂಜ್ ಮಾಡಿ ಹೇಳಿ, ಕನಿಷ್ಠ 52. ಯಾಕೆ ಜನಕ್ಕೆ ಇಷ್ಟೊಂದು ಅಸಹ್ಯ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಆ ಮನುಷ್ಯನ ನಯವಂಚಕತನ ಇವತ್ತು ಇಡೀ ದಿಲ್ಲಿ ಜನತೆಗೆ ಗೊತ್ತಾಗಿದೆ, ದೇಶಕ್ಕೆ ಗೊತ್ತಾಗಿದೆ. ಓಕೆ ಚಂದ್ರಶೇಖರ್ ಸರ್, ವಾಪಸ್ ಬರ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಷ್ಟ್ರ ರಾಜಧಾನಿಯ ಫಲಿತಾಂಶ ಕೆಲ ಕ್ಷಣಗಳಲ್ಲೇ ಹೊರ ಬೀಳುತ್ತೆ, ಅದಕ್ಕೆ ಸಿದ್ಧತೆಗಳು ಭದ್ರತೆ ಯಾವ ರೀತಿ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಮತ್ತೊಂದು ಅಪ್ಡೇಟ್ ಅದರ ಮಧ್ಯೆ, ಆಮ್ ಆದ್ಮಿ ಪಾರ್ಟಿ, ಬಿಜೆಪಿ, ಕಾಂಗ್ರೆಸ್ನಿಂದ ಗ್ಯಾರಂಟಿಗಳ ಸುರಿಮಳೆ, ಗ್ಯಾರಂಟಿಗಳ ಕೈ ಹಿಡಿತಾನ ದೆಹಲಿ ಮತದಾರ, ಇದೇ ಬಹಳ ಕುತೂಹಲ ಇರೋದು. ಕೇಜ್ರಿವಾಲ್ ವರ್ಸಸ್ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ, ಯಾರಿಗೆ ಜೈಕಾರ ಹಾಕ್ತಾನೆ ದೆಹಲಿ ಮತದಾರ? ಮತಕೇಂದ್ರಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಸರಿಯಾಗಿ 8 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಮೊದಲು ಅಂಚೆ ಮತ ಎಣಿಕೆ ಕಾರ್ಯ ಆಗುತ್ತೆ, ಆ ನಂತರ ಮತಯಂತ್ರದ ಮತ